ಭಾರತದ ಭೂಗೋಳ. ಭಾರತ ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ಭಾರತ ಎಂಬ ಹೆಸರು ಭರತವರ್ಷ ಎಂಬ ಹೆಸರಿನಿಂದ ಬಂದಿದೆ. ಋಷಭದೇವನ ಮಗ ಭರತ ಅಥವಾ ಮಹಾರಾಜ ದುಷ್ಯಂತನ ಮಗನಾದ ಭರತನಿಂದ ಈ ಹೆಸರು ಬಂತು. ಇಂಡಿಯಾ ಎಂದು ಕರೆದವರು ಪರ್ಷಿಯನ್ನರು. ಪರ್ಷಿಯನ್ ಭಾಷೆಯ ಇಂಡಸ್ ಹೆಸರಿನಿಂದ ಬಂದಿದೆ. ಹಿಂದೂಸ್ತಾನ ಎಂತಲೂ ಕರೆಯಲಾಗುತ್ತದೆ. ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶ, ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ದೇಶ ಹಾಗೂ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಕೊಳ್ಳುವ ಶಕ್ತಿಯ ಮೇರೆಗೆ ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ. ಜನಸಂಖ್ಯೆ 121 ಕೋಟಿಗೂ ಅಧಿಕ. 800 ವಿಭಿನ್ನ ಭಾಷೆಗಳನ್ನು ಮಾತನಾಡುವ ಜನರನ್ನು ಹೊಂದಿದೆ. ಆಗ್ನೇಯದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ನೈಋತ್ಯದಲ್ಲಿ ಅರಬ್ಬಿ ಸಮುದ್ರ, ವಾಯವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಈಶಾನ್ಯದಲ್ಲಿ ಚೀನಾ ಮತ್ತು ನೇಪಾಳ, ಪೂರ್ವದಲ್ಲಿ ಬಾಂಗ್ಲಾದೇಶ, ಮಯನ್ಮಾರ್ ಅಥವಾ ಬರ್ಮಾದಿಂದ ಸುತ್ತುವರೆದಿದೆ. ಭಾರತದ ಭೌಗೋಳಿಕ ವಿಭಾಗಗಳು: ಉತ್ತರದ ಮಹಾಪರ್ವತ, ಉತ್ತರ ಭಾರತದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಅಥವಾ ತೀರ ಪ್ರದೇಶಗಳು.